ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ಡೈಲಿ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ದೆ. ಅದು ಮುಂದುವರೆದ ಭಾಗವಾಗಿ ಒಂದು ಚಾಪ್ಟರ್ ವೈಸು ಕ್ವಶನ್ಸನ್ನು ಸಾಲ್ವ್ ಮಾಡೋದೇನು ಅಂದ್ಕೊಂಡಿದ್ದೆ. ಇದರಲ್ಲಿ ಇದು 3ನೇ ಕ್ಲಾಸ್ ಆಗಿರ್ತದೆ. ಓಕೆನಾ. ಇದರಲ್ಲಿ ಯು ಪಿ ಎಸ್ ಸಿ ಕ್ವಶನ್ಸು ಸಂಸತ್ತು ಮತ್ತು ಶಾಸಕಾಂಗದ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಅಂತ ನೋಡೋಣ. ಇದರಲ್ಲಿ ಟೋಟಲ್ ಆಗಿ 50 ಕ್ವಶನ್ಸ್ ಇದ್ದಾವೆ. ಹಾಗೆ ಯಾಕೆ ಸರ್ ಕ್ಲಾಸಸ್ ಮಾಡ್ತಿಲ್ಲ ಅಂತ ಯೂಟ್ಯೂಬಲ್ಲಿ ಕೂಡ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಿದ್ದೀನಿ. ನಾನು 100 ಡೇ ಟಾರ್ಗೆಟ್ ಮಾಡ್ತಿದ್ದೀನಲ್ವ, 100 ಡೇ ಟಾರ್ಗೆಟ್, ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಇಲ್ಲಿ ಯೂಟ್ಯೂಬಲ್ಲಿ ಕ್ಲಾಸಸ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಹುಡುಗರಿಗೆ ಅಲ್ಲೆಲ್ಲ ಯಾವ ರೀತಿ ಓದೋದು, ಅವ್ರಿಗೆ ಟಾರ್ಗೆಟ್ ಕೊಡೋದು, ಆಮೇಲೆ ಅವ್ರು ಹಾಕಿರೋ ನೋಟ್ಸ್ ಎಲ್ಲ ವೆರಿಫೈ ಮಾಡೋದು, ಈ ಥರ ಸ್ವಲ್ಪ ಪ್ರೊಸೆಸ್ಸಲ್ಲಿ ಇರೋದ್ರಿಂದ ಸ್ವಲ್ಪ ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಇನ್ಮೇಲಿಂದ ಕಂಟಿನ್ಯೂ ಆಗುತ್ತೆ. ಓಕೆನಾ. ಇವಾಗ ಸಂಸತ್ತು ಮತ್ತು ಶಾಸಕಾಂಗದ ಮೇಲೆ ಯು ಪಿ ಎಸ್ ಸಿಯಲ್ಲಿ ಕೇಳಿರುವ ಪ್ರಮುಖ ಪ್ರಶ್ನೆಗಳು ಏನಿದ್ದಾವೆ ಅದರ ಬಗ್ಗೆ ನೋಡೋಣ. ಯಾಕೆ ನಾನು ಯಾವಾಗಲೂ ಕ್ವಶನ್ ಅಂತೀನಿ ಅಂದರೆ, ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದಾಗ ಕಂಪ್ಲೀಟ್ ಕ್ಲಾರಿಟಿ ಆಗ್ತದೆ. ಆ ಕಾನ್ಸೆಪ್ಟ್ ನಿಮಗೆ ಕ್ಲಾರಿಟಿ ಆಗಬೇಕಂದ್ರೆ ಮುಖ್ಯವಾಗಿ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಅದರಲ್ಲಿ ನಾನು ಟೆಸ್ಟ್ ಪೇಪರ್ನ ಸಾಲ್ವ್ ಮಾಡಿ ಅಂತಂದು ಯಾವಾಗಲೂ ಹೇಳೋದಿಲ್ಲ. ಓಕೆನಾ. ಮಾಡಲ್ ಟೆಸ್ಟ್ ಅಂತ ಹೇಳೋದಿಲ್ಲ. ಮೊದಲು ಎಕ್ಸಾಮ್ ನಡೆದಿರೋದು ಮಾಡಿ, ಆಮೇಲೆ ನಿಮಗೆ ಸಮಯ ಸಿಕ್ಕರೆ ಆಮೇಲೆ ಟೆಸ್ಟ್ ಪೇಪರ್ದು ಮಾಡೋದಾದರೆ ಮಾಡಿ. ಓಕೆನಾ. ಫಸ್ಟ್ನೇ ಕ್ವಶನ್ ಏನು ಕೇಳ್ತೇನೆ. ಫಸ್ಟ್ನೇ ಕ್ವಶನು, ಲೋಕಸಭೆಯಲ್ಲಿ ನೈತಿಕ ಸಮಿತಿ ಅಂದರೆ ಎಥಿಕ್ಸ್ ಕಮಿಟಿ ಅಂತ ಬರುತ್ತೆ. ಇದರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎಥಿಕ್ಸ್ ಕಮಿಟಿ ಬಗ್ಗೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾನೆ. ಓಕೆನಾ. ಇದು ಆರಂಭದಲ್ಲಿ ಒಂದು ತಾತ್ಕಾಲಿಕ ಸಮಿತಿಯಾಗಿತ್ತು, ಇದು ಆರಂಭದಲ್ಲಿ ಒಂದು ಅಡಾಕ್ ಕಮಿಟಿ ಆಗಿತ್ತು ಅಂತ ಹೇಳ್ತಿದ್ದಾನೆ. ಹೌದು. ನೆಕ್ಸ್ಟ್, ಲೋಕಸಭಾ ಸದಸ್ಯರ ಅನೈತಿಕ ವರ್ತನೆಗೆ ಸಂಬಂಧಿಸಿದಂತೆ ಲೋಕಸಭಾ ಸದಸ್ಯರು ಮಾತ್ರ ದೂರನ್ನು ನೀಡಬಹುದು. ಲೋಕಸಭೆ ಇಂಥವರೆಡೆ ನಿಮಗೆ ಟ್ರ್ಯಾಪ್ ಮಾಡೋದು. ಓಕೆನಾ. ಲೋಕಸಭಾ ಸದಸ್ಯರು ಮಾತ್ರ ದೂರನ್ನು ನೀಡಬಹುದು. ಓಕೆನಾ. ಈ ಸಮಿತಿಯು ವಿಚಾರಣೆಗೆ ಒಳಪಟ್ಟಿರುವ ಯಾವುದೇ ವಿಷಯವನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ಈ ಸಮಿತಿಯು ವಿಚಾರಣೆಗೆ ಒಳಪಟ್ಟಿರುವ ಯಾವುದೇ ವಿಷಯವನ್ನು ಕೈಗೆತ್ತಿಕೊಳ್ಳುವಂತಿಲ್ಲ ಅಂತ ಹೇಳ್ತಾನೆ. ಓಕೆನಾ. ಇದಕ್ಕೆ ರೈಟ್ ಆನ್ಸರ್ ಏನು? ಇವಾಗ 1ನೇದು ರೈಟ್, ಆಮೇಲೆ 3ನೇದು ರೈಟ್. ಯಾಕೆ ಎರಡನೇದು ರಾಂಗ್ ಅಂತ ಯಾಕಂತ ಅಂದರೆ ಕೆಳಗೆ ಎಕ್ಸ್ಪ್ಲನೇಷನ್ ಇದೆ, ಅದು ಕೂಡ ನೋಡ್ಕೊಳ್ಳಿ. ಮಾತ್ರ ಅಂತ ಬಂದಿರೋದಕ್ಕೆ ಇದು ರಾಂಗು. ಓಕೆನಾ. 1 and 3 ರೈಟ್. ಓಕೆನಾ. ಬೇಕಾದ್ರೆ ನಿಮಗೆ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಅಲ್ಲಿ ನೋಡ್ಕೊಳ್ಳಿ. ಓಕೆನಾ. ನನ್ನ ಉದ್ದೇಶ ನಿಮಗೆ ಸ್ಪೂನ್ ಫೀಡಿಂಗ್ ಮಾಡೋದು ಉದ್ದೇಶ ಆಗಿರೋದಿಲ್ಲ. ಕ್ವಶನ್ ಯಾವ ರೀತಿ ಬರ್ತವೆ, ಯಾವ ರೀತಿ ಓದಬೇಕು ಅನ್ನೋದು ಹೇಳೋದು ಉದ್ದೇಶ ಆಗಿರ್ತದೆ. ಓಕೆನಾ. ಯಾಕೆ ರಾಂಗ್ ಇದು? ಯಾವುದೇ ವ್ಯಕ್ತಿಯು ಮತ್ತೊಬ್ಬ ಲೋಕಸಭಾ ಸಂಸದರ ಮೂಲಕ ಸದಸ್ಯರ ವಿರುದ್ಧ ದೂರು ನೀಡಬಹುದು. ಓಕೆನಾ. ಯಾವುದೇ ವ್ಯಕ್ತಿ, ಇಲ್ಲೇನು ಕೊಟ್ಟಿದ್ದಾನೆ, ಸಂಬಂಧಿಸಿದಂತೆ ಲೋಕಸಭಾ ಸದಸ್ಯರು ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಲೋಕಸಭಾ ಸಂಸದರ ಮೂಲಕ ಸದಸ್ಯರ ವಿರುದ್ಧ ದೂರು ನೀಡಬಹುದು. ಆಪಾದಿತ ದುಷ್ಕೃತ್ಯ ಪುರಾವೆಗಳೊಂದಿಗೆ ದೂರು ಸಲ್ಲಿಸಿ ಕ್ಷುಲ್ಲಕ ಕಿರಿಕಿರಿ ಉಂಟು ಮಾಡುವ ಅಲ್ಲ ಎಂದು ಹೇಳುವ ಅಫಿಡವಿಟ್ ಸಲ್ಲಿಸುವುದು ಸದಸ್ಯರ ಸ್ವತಃ ದೂರು ನೀಡಿದರೆ ಅಫಿಡವಿಟ್ ಅಗತ್ಯವಿಲ್ಲ. ಓಕೆನಾ. ಸ್ಪೀಕರ್ ಅವರು ಸಂಸದರ ಯಾವುದೇ ದೂರನ್ನು ಸಂಬಂಧಿಸಲು ಉಲ್ಲೇಖಿಸಬಹುದು. ಆದ್ದರಿಂದ 2ನೇ ಆಪ್ಷನ್ ರಾಂಗು, 3ನೇ ಆಪ್ಷನ್ 1ನೇ ಆಪ್ಷನ್ ರೈಟ್ ಇರುತ್ತೆ. ನೆಕ್ಸ್ಟ್, 2ನೇ ಕ್ವಶನ್ ಏನಿದೆ, ಭಾರತ ಸಂವಿಧಾನದ 368 ತಿದ್ದುಪಡಿ ಬಗ್ಗೆ ಆಲ್ರೆಡಿ ನಾನು ಟಾರ್ಗೆಟ್ ಗ್ರೂಪಲ್ಲಿ ಏನು ಮಾಡಿದ್ದೀನಿ, ತಿದ್ದುಪಡಿ ಬಗ್ಗೆ ಆಲ್ರೆಡಿ ಅವ್ರಿಗೆ ಕಾನ್ಸೆಪ್ಟ್ ಕೊಟ್ಬಿಟ್ಟಿದ್ದೀನಿ. ಇವತ್ತಿದು ತಿದ್ದುಪಡಿ ಬಗ್ಗೆ ಬರುತ್ತೆ ಕ್ವಶನ್ಸ್ ಅಂತ. ಓಕೆನಾ. ಅದು ಎಲ್ಲ ಎಕ್ಸಾಮಲ್ಲೂ ಬರುತ್ತೆ. ಅದೇನು ನಾನೇನು ಚಂದ್ರಗ್ರಹದಿಂದ ಹೇಳಿಲ್ಲ. ಓಕೆನಾ. ಅದು ಎಲ್ಲ ಎಕ್ಸಾಮಲ್ಲೂ ಬಂದೇ ಬರುತ್ತೆ ತಿದ್ದುಪಡಿ ಬಗ್ಗೆ. ಹಾಗಾಗಿ ಅದು ಕೂಡ ಮುಗಿದಿದೆ ನಮ್ಮದರಲ್ಲಿ. ಓಕೆನಾ. ಭಾರತ ಸಂವಿಧಾನದ 368ನೇ ವಿಧಿಯ ಪ್ರಕಾರ ಸಂಸತ್ತು ಸಂವಿಧಾನದ ಯಾವುದೇ ನಿಬಂಧನೆಗಳನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಬಹುದು. ಓಕೆನಾ. ಸೇರ್ಪಡೆ, ಅಡಿಷನ್. ಓಕೆನಾ. ಆಮೇಲೆ ವೇರಿಯೇಷನ್, ಬದಲಾವಣೆ ಅಂದರೆ ವೇರಿಯೇಷನ್ ಮಾಡ್ಬೋದು. ಓಕೆನಾ. ವೇರಿಯೇಷನ್. ನೆಕ್ಸ್ಟು ರದ್ದತಿ ಅಂದರೆ ರಿಪೀಲ್ ಕೂಡ ಮಾಡ್ಬೋದಾ ಅಂತಂದು 3 ರೀತಿಯಲ್ಲಿ ಕೇಳ್ತಾನೆ. ಹಾಗಾದರೆ ಇದು 2024ರಲ್ಲಿ ಕೇಳಿರುವಂಥ ಪ್ರಶ್ನೆ. ಓಕೆನಾ. ಯಾವುದೇ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದಾಗ ಅದರಲ್ಲಿ ಯಾವುದೇ ಒಂದು ವಿಧಿಗೆ ಅಡಿಷ್ನಲ್ ಆಗಿ ಒಂದು ಯಾವುದಾದ್ರು ವಿಧಿಯನ್ನು ಸೇರಿಸ್ಬೋದು, ಅಥವಾ ಇರುವ ವಿಧಿಯನ್ನು ಅದನ್ನು ಬದಲಾವಣೆ ಕೂಡ ಮಾಡ್ಬೋದು, ಅಥವಾ ಯಾವುದಾದ್ರೂ ಇದ್ದರೆ ಅದನ್ನು ರದ್ದು ಕೂಡ ಮಾಡ್ಬೋದು. ಇದನ್ನು 368ನೇ ವಿಧಿಯಲ್ಲಿ ಸಂಸತ್ತಿಗೆ ಅವಕಾಶವನ್ನು ಕೊಟ್ಟಿರ್ತದೆ. ಹಾಗಿರೋದ್ರಿಂದ ಇವು 3 ಕೂಡ ಸರಿಯಾಗಿದೆ. ಹಾಗೆ 4ನೇ ಆಪ್ಷನ್ ರೈಟ್ ಇದಕ್ಕೆ. ಓಕೆನಾ. ಎಕ್ಸ್ಪ್ಲನೇಷನ್ ಬೇಕಂದರೆ ಇಲ್ಲಿದೆ, ನೋಡ್ಕೋಬಹುದು. ಓಕೆ. ನೆಕ್ಸ್ಟ್ 1 ನಿಮಿಷ. 3rd ಕ್ವಶನ್. 3ನೇ ಕ್ವಶನ್ ಏನಿದೆ, ಸಂಸತ್ತಿನಲ್ಲಿ ಹಣಕಾಸು ಮಸೂದೆ ಮನಿ ಬಿಲ್. ಓಕೆ. ಸಂಸತ್ನಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಮನಿ ಬಿಲ್ಗೆ ಸಂಬಂಧಿಸಿದಂತೆ
ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಈ ವಿಧಿ 109, ಓಕೆನಾ, ವಿಧಿ 109 ಮನಿ ಬಿಲ್ಗೆ ಮಸೂದೆಗಳಿಗೆ ಸಂಬಂಧಿಸಿದಂತೆ ವಿಶೇಷ ಕಾರ್ಯಗಳನ್ನು ಉಲ್ಲೇಖಿಸುತ್ತದೆ. 109ನೇ ವಿಧಿ ಮನಿ ಬಿಲ್ಗೆ ಸಂಬಂಧಿಸಿದೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಹಣ ಮಸೂದೆಗಳನ್ನು ಮಂಡಿಸುವಂತಿಲ್ಲ. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಹಣ ಮಸೂದೆಗಳನ್ನು ಮಂಡಿಸುವಂತಿಲ್ಲ. ರಾಜ್ಯಸಭೆಯು ಮಸೂದೆಯನ್ನು ಅನುಮೋದಿಸಬಹುದು ಅಥವಾ ಬದಲಾವಣೆಗಳನ್ನು ಸೂಚಿಸಬಹುದು, ಆದರೆ ಇದನ್ನು ತಿರಸ್ಕರಿಸುವಂತಿಲ್ಲ ಅಂತ ಹೇಳ್ತಿದ್ದಾನೆ. 3ನೇ ಆಪ್ಷನ್ ಇದು 1, 2, 3ನೇ ಆಪ್ಷನ್, ಓಕೆನಾ. 4ನೇ ಆಪ್ಷನ್ ಏನು ಕೊಟ್ಟಿದ್ದಾನೆ? ರಾಜ್ಯಸಭೆಯು ಸೂಚಿಸಿದ ಹಣಕಾಸು ಮಸೂದೆಗೆ ತಿದ್ದುಪಡಿಯನ್ನು ಲೋಕಸಭೆಯು ಅಂಗೀಕರಿಸಬೇಕಾಗುತ್ತದೆ ಅಂತ ಹೇಳ್ತಾರೆ. ಅಂದರೆ 1ನೇ ಆಪ್ಷನ್ ಏನು ಕೊಟ್ಟಿದ್ದಾನೆ? ಮನಿ ಬಿಲ್ಗೆ ಸಂಬಂಧಿಸಿದಂತೆ 109ನೇ ವಿಧಿ ಹೇಳ್ತಿದೆ. ಹೌದು, ರೈಟ್, 109 ರೈಟ್. ಆಮೇಲೆ ರಾಜ್ಯಸಭೆಗಳು ಹಣ ಮಸೂದೆಯನ್ನು ಮಂಡಿಸುವಂತಿಲ್ಲ. ಹೌದು, ರಾಜ್ಯಸಭೆ ಅಲ್ಲ, ಲೋಕಸಭೆ ಮಂಡಿಸುತ್ತದೆ. ರೈಟ್. ರಾಜ್ಯಸಭೆಯ ಮಸೂದೆಯನ್ನು ಅನುಮೋದಿಸಬಹುದು ಅಥವಾ ಬದಲಾವಣೆಗಳನ್ನು ಸೂಚಿಸಬಹುದು. ಹೌದು, ರಾಜ್ಯಸಭೆ ಅನುಮೋದಿಸಬಹುದು ಅಥವಾ ಬದಲಾವಣೆಗಳನ್ನು ಕೂಡ ಸೂಚಿಸಬಹುದು, ಆದರೆ ತಿರಸ್ಕರಿಸುವಂತಿಲ್ಲ. ಹೌದು, ತಿರಸ್ಕರಿಸೋಕೆ ಪವರ್ ಇರಲ್ಲ ಅವ್ರಿಗೆ. ಆಗಿರೋದ್ರಿಂದ 3ನೇ ಹೇಳಿಕೆಗಳು ಕೂಡ ರೈಟ್. ಹಾಗೆ ರಾಜ್ಯಸಭೆಯು ಸೂಚಿಸಿದ ಹಣಕಾಸು ಮಸೂದೆಗೆ ತಿದ್ದುಪಡಿಯನ್ನು ಲೋಕಸಭೆ ಅಂಗೀಕರಿಸಬೇಕಾಗುತ್ತದೆ. ಅಂದರೆ ಕಂಪಲ್ಸರಿ ಅಂತ ಹೇಳ್ತಿದೆ. ಈಗ ಲೋಕಸಭೆ ಹೇಳಿದ್ದು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆದಾಗ ಹಣಕಾಸು ಮಸೂದೆದು, ಅದನ್ನು ಕಂಪಲ್ಸರಿ ಅವ್ರೇನಾದರೂ ಹೇಳಿದರೆ ತಿದ್ದುಪಡಿ ಮಾಡಬೇಕು ಲೋಕಸಭೆಯವರು ಅಂತ ಹೇಳ್ತಿದ್ದಾನೆ. 4ನೇ ಆಪ್ಷನ್ ಆಗಿರೋದ್ರಿಂದ ರಾಂಗು. ಅದು ಕಂಪಲ್ಸರಿ ಇರೋದಿಲ್ಲ, ಮಾಡೋಕೆ ಅವ್ರಿಗೇನು ಪವರ್ ಇರೋಲ್ಲ, ಓಕೆನಾ. ಹಾಗಿರೋದ್ರಿಂದ 1, 2, 3 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬೇಕಂದರೆ ನಿಮಗೆ ಎಕ್ಸ್ಪ್ಲನೇಷನ್ ಇಲ್ಲಿದೆ. ನಾನು ಯಾಕೆ ರಾಂಗ್ ಅಂತ ಇದು ಒಂದು ಹೇಳ್ತೀನಿ, ಓಕೆನಾ. ನಂತರ ಜನತಾ ಸಭೆಯು ರಾಜ್ಯಗಳ ಪರಿಷತ್ತಿನ ಯಾವುದೇ ಶಿಫಾರಸುಗಳನ್ನು ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು. ಇಲ್ಲಿ ನೋಡ್ರಿ, ತಿರಸ್ಕರಿಸಬಹುದು ಕೂಡ ಇರ್ತದೆ. ಜನತಾ ಸಭೆಯು ರಾಜ್ಯಗಳ ಪರಿಷತ್ತಿನ ಅಂದರೆ ಲೋಕಸಭೆಯು ಪರಿಷತ್ತಿನ ಯಾವುದೇ ಶಿಫಾರಸುಗಳನ್ನು ಸ್ವೀಕರಿಸಿದರೆ ಹಣ ಮಸೂದೆಯನ್ನು ರಾಜ್ಯಗಳ ಪರಿಷತ್ತು ಶಿಫಾರಸು ಮಾಡಿದರೆ ತಿದ್ದುಪಡಿಗಳೊಂದಿಗೆ ಎರಡೂ ಸದನಗಳೊಂದಿಗೆ ಅಂಗೀಕರಿಸಿವೆ ಮತ್ತು ಜನತಾ ಸಭೆಯು ಅಂಗೀಕರಿಸಿದ ಮತ್ತು ಪರಿಗಣಿಸಲಾಗುತ್ತದೆ. ಜನತಾ ಸಭೆಯು ರಾಜ್ಯಗಳ ಪರಿಷತ್ತಿನ ಯಾವುದೇ ಶಿಫಾರಸುಗಳನ್ನು ಸ್ವೀಕರಿಸದಿದ್ದರೆ ಹಣ ಮಸೂದೆಯನ್ನು ರಾಜ್ಯ ಪರಿಷತ್ತು ಶಿಫಾರಸು ಮಾಡಿದೆ. ಯಾವುದೇ ತಿದ್ದುಪಡಿಗಳಿಲ್ಲದೆ ಜನತಾ ಸಭೆಯು ಅಂಗೀಕರಿಸಿದ ರೂಪದಲ್ಲಿ ಎರಡೂ ಸದನಗಳು ಅಂಗೀಕರಿಸಿವೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅಂದರೆ ಅವರು ರಿಜೆಕ್ಟ್ ಮಾಡಿದ್ರೂ ಕೂಡ, ಈಗ ರಾಜ್ಯಸಭೆ ರಿಜೆಕ್ಟ್ ಮಾಡಿದ್ರೂ ಕೂಡ ರಾಜ್ಯಸಭೆ ಅಂಗೀಕರಿಸಿದೆ ಅಂತಂದು ಅಂದ್ಕೊಳ್ತಾರೆ ಅಂತ ಹೇಳ್ತಾರೆ, ಪರಿಗಣಿಸಲಾಗುತ್ತದೆ. ಆದ್ದರಿಂದ ಆಪ್ಷನ್ 4 ಇಸ್ ಎ ರಾಂಗ್ ಆನ್ಸರ್. ಓಕೆ, ಉಳಿದುತ್ತೆಲ್ಲ ರೈಟ್ ಇರುತ್ತೆ. ನೆಕ್ಸ್ಟ್ 4th ಕ್ವಶನ್ ಏನು ಕೇಳಿದಾನೆ? ಕೇಂದ್ರ ಬಜೆಟ್ ಬಗ್ಗೆ ಕೇಳಿದಾನೆ. 4th ಕ್ವಶನ್ ಕೇಂದ್ರ ಬಜೆಟ್ ಬಗ್ಗೆ. ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಥವಾ ನೋಡಿ, ಅದರ ಬಗ್ಗೆ ನೋಡಿ. 1ನೇ ಆಪ್ಷನ್ ಏನು ಕೊಡ್ತಾನೆ? ಪ್ರಧಾನಮಂತ್ರಿಯು ಪರವಾಗಿ ಕೇಂದ್ರ ಹಣಕಾಸು ಸಚಿವರು ಸಂಸತ್ತಿನ ಉಭಯ ಸದನಗಳ ಮುಂದೆ ವಾರ್ಷಿಕ ಹಣಕಾಸು ಹೇಳಿಕೆಯನ್ನು ಮಂಡಿಸುತ್ತಾರೆ. ಓಕೆನಾ. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅವರು ಪ್ರೈಮ್ ಮಿನಿಸ್ಟರ್ ಅವರ ಅಂಡರಲ್ಲಿ ಓಕೆನಾ ವಾರ್ಷಿಕ ಹಣಕಾಸು ಹೇಳಿಕೆಗಳನ್ನು ಮಂಡಿಸ್ತಾರೆ ಅಂತ 1ನೇ ಆಪ್ಷನ್ ಕೊಟ್ಟಿದ್ದಾನೆ. ಓಕೆನಾ. 2ನೇದು ಏನು ಕೊಟ್ಟಿದ್ದಾನೆ? ಕೇಂದ್ರ ಮಟ್ಟದಲ್ಲಿ ಭಾರತದ ರಾಷ್ಟ್ರಪತಿಗಳ ಶಿಫಾರಸಿನ ಹೊರತಾಗಿ ಅನುದಾನಕ್ಕೆ ಯಾವುದೇ ಬೇಡಿಕೆಯನ್ನು ಮಾಡುವಂತಿಲ್ಲ. ಹೌದು, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಒಂದು ಶಿಫಾರಸು ಬೇಡಿಕೆ ಆಗಬೇಕಂದ್ರೂ ಫಸ್ಟ್ ಅದಕ್ಕೆ ಕಂಪಲ್ಸರಿ ರಾಷ್ಟ್ರಪತಿಯವರ ಒಪ್ಪಿಗೆ ಬೇಕು ಅಂತ ಹೇಳ್ತಿದ್ದಾನೆ. 2ನೇ ಆಪ್ಷನ್ ಹೌದು, 2ನೇ ಆಪ್ಷನ್ ರೈಟ್. ಬಟ್ ಇದು 1ನೇ ಆಪ್ಷನ್ ರಾಂಗ್. ಯಾಕಂದರೆ ಪ್ರಧಾನಮಂತ್ರಿಯವರ ಅಂತ ಬಂದಿರೋದಕ್ಕೆ ರಾಂಗ್. ಯಾಕಂದರೆ ಇದು ರಾಷ್ಟ್ರಪತಿಯ ಪರವಾಗಿ ಆಗಬೇಕದು. ಓಕೆನಾ. ಇಲ್ಲಿ ನೋಡ್ರಿ, ಭಾರತೀಯ ಸಂವಿಧಾನದ 112ನೇ ವಿಧಿಯ ಪ್ರಕಾರ ಪ್ರತಿ ವರ್ಷ ಭಾರತೀಯ ರಾಷ್ಟ್ರಪತಿಗಳ ಸಂಸತ್ತಿನ ಎರಡೂ ಸದನಗಳ ಮುಂದೆ ವಾರ್ಷಿಕ ಹಣಕಾಸಿನ ಹೇಳಿಕೆಯನ್ನು ಮಂಡಿಸಬೇಕು ಎಂದು ಹೇಳ್ತದೆ. 112ನೇ ವಿಧಿ ಏನಂದರೆ ವಾರ್ಷಿಕ ಸದನಗಳ ಮುಂದೆ ವಾರ್ಷಿಕ ಹಣಕಾಸು ಹೇಳಿಕೆಯನ್ನು ಯಾರು ಮಂಡಿಸಬೇಕಂತ ಹೇಳ್ತಾರೆ ಅಂದರೆ ರಾಷ್ಟ್ರಪತಿ ಮಂಡಿಸಬೇಕು ಅಂತಂದು 112ನೇ ವಿಧಿ ಹೇಳ್ತದೆ. ಓಕೆನಾ. ಕೇಂದ್ರ ಹಣಕಾಸು ಸಚಿವರು ಪ್ರಧಾನಮಂತ್ರಿಯವರ ಪರವಾಗಿ ಅಲ್ಲ, ರಾಷ್ಟ್ರಪತಿಗಳ ಪರವಾಗಿ ಬಜೆಟನ್ನು ಮಂಡಿಸ್ತಾರೆ. ಬಜೆಟನ್ನು ಯಾರ ಪರವಾಗಿ? ರಾಷ್ಟ್ರಪತಿಗಳ ಪರವಾಗಿ ಬಜೆಟನ್ನು ಯಾರು ಮಂಡಿಸ್ತಾರೆ ಅಂದರೆ ಇಂಥ ಕ್ವಶನ್ಸು ನಿಮಗೆ ಟ್ರಿಕ್ಕಿ ಆಗ್ತವೆ. ಓಕೆನಾ. ಹಾಗಾಗಿ ಕ್ವಶನ್ ಪೇಪರ್ನ ನೋಡಿ ಅಂತ ಹೇಳೋದು ನಾನು. ರಾಷ್ಟ್ರಪತಿಗಳ ಪರವಾಗಿ ಮಂಡಿಸ್ತಾರೆ. ಓಕೆನಾ. ಹಾಗಾಗಿ 1ನೇ ಆಪ್ಷನ್ನು ರಾಂಗು. ಅಲ್ಲಿ ಏನು ಕೊಟ್ಟಿದ್ದಾರೆ? ಪ್ರಧಾನಮಂತ್ರಿ ಅಂತ ಕೊಟ್ಟಿದ್ದಾನೆ. ನೀವು ಪ್ರಧಾನಮಂತ್ರಿ ಹೆಡ್ ಆಫ್ ದ ಪಾರ್ಲಿಮೆಂಟ್ ಅಂತಂದು ಅವ್ರಿಗೆ ಹಾಕೋ ಚಾನ್ಸಸ್ ಇರುತ್ತೆ, ಬಟ್ ಅದು ರಾಷ್ಟ್ರಪತಿಯ ಪರವಾಗಿ. ಓಕೆನಾ. 2ನೇ ಆಪ್ಷನ್ನು ಕರೆಕ್ಟ್ ಇದೆ ಅದು. ಓಕೆ, 2ನೇ ಆಪ್ಷನ್ ರೈಟ್. 5th ಕ್ವಶನ್ ಲೋಕಸಭೆ ಸ್ಪೀಕರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ಪೀಕರ್ ಇಂಪಾರ್ಟೆಂಟ್. ಓಕೆನಾ. ಲೋಕಸಭೆ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸುವ ಯಾವುದೇ ನಿರ್ಣಯವನ್ನು ಪರಿಗಣನೆಯಲ್ಲಿರುವಾಗ ಅದರ ಬಗ್ಗೆ ಸಂಬಂಧಿಸಿದಂತೆ ಲೋಕಸಭೆ ಸ್ಪೀಕರ್ ಪದಚ್ಯುತಗೊಳಿಸುವ ಪರಿಗಣನೆಯಲ್ಲಿರುವಾಗ ಅದರ ಕೆಳಗೆ ಕೊಟ್ಟಿರೋದು ಮತ್ತೆ ನೋಡ್ಬೇಕು ಮತ್ತೆ. ಓಕೆನಾ. ಅದು ಒಂದೇ ಅಲ್ಲಿ ಇಲ್ಲಿರೋದು ಆಪ್ಷನ್ 2, 3. ಓಕೆನಾ. 1ನೇ ಆಪ್ಷನ್ ಕೊಟ್ಟಿದ್ದಾನೆ
ಅವನು ಮತ್ತು ಅವಳು ಅಂದರೆ ಅಧ್ಯಕ್ಷತೆಯನ್ನು ವಹಿಸಬಾರದು. ಅವರು ಮಾತನಾಡುವ ಹಕ್ಕನ್ನು ಹೊಂದಿರುವುದಿಲ್ಲ. ಅವರು ಮೊದಲ ಹಂತದಲ್ಲಿ ನಿರ್ಣಯದ ಮೇಲೆ ಮತ ಚಲಾಯಿಸುವ ಅರ್ಹರಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ. 3 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ರೈಟ್ ಅಂತ ಹೇಳಬೇಕು. ಇದು ಕೂಡ 2024ರಲ್ಲಿ ಬಂದಿರುವ ಕ್ವಶನ್. ಇದು ಒಂದೇ ಆಪ್ಷನ್ ಮಾತ್ರ ಸರಿ. ಅವರ ಅಧ್ಯಕ್ಷತೆಯನ್ನು ವಹಿಸಬಾರದು, ಆದರೆ ಮಾತನಾಡುವ ಹಕ್ಕು ಇರ್ತದೆ. ಮೊದಲ ಹಂತದಲ್ಲಿ ನಿರ್ಣಯದ ಮೇಲೆ ಮತ ಚಲಾಯಿಸುವುದು ಕೂಡ ಅರ್ಹರಾಗಿರುವುದಿಲ್ಲ ಅಂತ ಹೇಳಿದ್ರೆ ಅರ್ಹರಾಗಿರ್ತಾರೆ. ಓಕೆ, ಎಕ್ಸ್ಪ್ಲನೇಷನ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ 6ನೇ ಕ್ವಶನ್ ಏನು ಕೇಳಿದಾನೆ? 6ನೇ ಕ್ವಶನ್, ಭಾರತೀಯ ಸಂಸತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ಸಂಸತ್ತಿಗೆ ಸಂಬಂಧಿಸಿದಂತೆ ಓಕೆನಾ, ಲೋಕಸಭೆಯಲ್ಲಿ ಬಾಕಿ ಇರುವ ಮಸೂದೆಗೆ ವಿಸರ್ಜನೆಯಾದರೆ ಅದು ರದ್ದಾಗುತ್ತದೆ. ಲೋಕಸಭೆಯಲ್ಲಿ ಸಂಸತ್ತಿಗೆ ಸಂಬಂಧಿಸಿದಂತೆ ಲೋಕಸಭೆ ವಿಸರ್ಜನೆ ಆದಾಗ ಬಾಕಿ ಇರುವ ಮಸೂದೆ ವಿಸರ್ಜನೆ ಆದರೆ ಅದು ಕೂಡ ರದ್ದಾಗುತ್ತದೆ ಅಂತ ಒಂದೇ ಆಪ್ಷನ್ ಕೊಟ್ಟಿದ್ದಾನೆ. ಓಕೆನಾ. ನೆಕ್ಸ್ಟ್, ಲೋಕಸಭೆಯಲ್ಲಿ ಅಂಗೀಕರಿಸಲ್ಪಟ್ಟು ರಾಜ್ಯಸಭೆಯಲ್ಲಿ ಬಾಕಿ ಇರುವ ಮಸೂದೆಯು ಲೋಕಸಭೆ ವಿಸರ್ಜನೆಯ ಕಾರಣದಿಂದ ಅದು ಕೂಡ ರದ್ದಾಗುತ್ತದೆ ಅಂತ ಹೇಳ್ತಿದ್ದಾನೆ. ಅಂದರೆ ಲೋಕಸಭೆ ಪಾಸಾಗಿದೆ, ಬಟ್ ರಾಜ್ಯಸಭೆಯಲ್ಲಿದೆ. ಲೋಕಸಭೆಯಲ್ಲಿ ಪಾಸಾಗಿ ರಾಜ್ಯಸಭೆಯಲ್ಲಿದ್ದರೆ ಆ ಬಿಲ್ಲು ಕೂಡ ರದ್ದಾಗುತ್ತೆ ಅಂತ ಹೇಳ್ತಿದ್ದಾನೆ. ಓಕೆನಾ. ನೆಕ್ಸ್ಟ್, ಲೋಕಸಭೆ ವಿಸರ್ಜನೆಯ ಪರಿಣಾಮವಾಗಿ ಭಾರತದಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನಕ್ಕೆ ಸದನಗಳನ್ನು ಕರೆಯುವ ಉದ್ದೇಶವನ್ನು ತಿಳಿಸಿದ್ದ ಮಸೂದೆಯು ಕೂಡ ರದ್ದಾಗುತ್ತದೆ ಅಂತ ಹೇಳ್ತಿದ್ದಾನೆ. ಹಾಗಿದ್ರೆ ಇದರಲ್ಲಿ ಯಾವ ಹೇಳಿಕೆ ಸರಿ ಅಂತ ಹೇಳಬೇಕು. ಇದು 2024ರ ಪ್ರಿಲಿಮ್ಸ್ ಕ್ವಶನ್. ಓಕೆ, ಇದರಲ್ಲಿ ಈ ಥರ ಕ್ವಶನ್ಸು ನಮಗೆ 2025ರಲ್ಲಿ KPSCಯಲ್ಲಿ ಕೂಡ ಬರ್ತಿದ್ದಾವೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು. 1ನೇ ಆಪ್ಷನ್ನು ರೈಟು, 2ನೇ ಆಪ್ಷನ್ನು ರೈಟು, 3ನೇ ಆಪ್ಷನ್ನು ರಾಂಗು. ಯಾಕಂದರೆ ಲೋಕಸಭೆ ವಿಸರ್ಜನೆ ಪರಿಣಾಮವಾಗಿ ಭಾರತದ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನಕ್ಕೆ ಸದನಗಳನ್ನು ಕರೆಯುವ ಉದ್ದೇಶವನ್ನು ತಿಳಿಸಿದ ಮಸೂದೆಯು ರದ್ದಾಗುತ್ತದೆ ಅಂತ ಹೇಳ್ತಿದ್ದಾರಲ್ಲ, ಹಾಗಾಗಿ ಅದು ರದ್ದಾಗೋದಿಲ್ಲ. ಉಳಿದೆರಡು ಕೂಡ ರೈಟ್ ಆಗಿರೋದ್ರಿಂದ 1 and 2 ರೈಟ್ ಆನ್ಸರ್. 1 and 2 ರೈಟ್ ಆನ್ಸರ್. 3 ಯಾಕೆ ಸರಿ ಇಲ್ಲ ಅಂದರೆ, ಭಿನ್ನಾಭಿಪ್ರಾಯಗಳಿಂದ ಉಭಯ ಸದನಗಳಲ್ಲಿ ಅಂಗೀಕಾರವಾದ ಮಸೂದೆ ಮತ್ತು ರಾಷ್ಟ್ರಪತಿಗಳು ಲೋಕಸಭೆ ವಿಸರ್ಜನೆಗೆ ಮುನ್ನ ಜಂಟಿ ಅಧಿವೇಶನ ನಡೆಸುವುದಾಗಿ ತಿಳಿಸಿದ್ದರೆ ಅದು ರದ್ದಾಗುವುದಿಲ್ಲ. ಅಂದರೆ ಲೋಕಸಭೆ ಡಿಸಲ್ವ್ ಆಗುವುದಕ್ಕಿಂತ ಮುನ್ನ ಈ ಜಂಟಿ ಅಧಿವೇಶನ ಮಾಡ್ತೀವಿ ಅಂತಂದು ಆಲ್ರೆಡಿ ಆಗಿದ್ದರೆ ಅದು ರದ್ದಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ 7th ಕ್ವಶನ್ ಏನಿದೆ? ಭಾರತ ಸಂಸತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಸತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆನಾ. 1ನೇ ಆಪ್ಷನ್ ಏನಿದೆ? 1ನೇ ಆಪ್ಷನು, ಭಾರತದ ರಾಷ್ಟ್ರಪತಿಗಳು ಸದನವನ್ನು ಮುಂದೂಡಲು ಮಂತ್ರಿ ಪರಿಷತ್ತಿನ ಸಲಹೆ ಅಗತ್ಯ ಇರುತ್ತದೆ. ಅಂದರೆ ಸದನವನ್ನು ಮುಂದೂಡಲು ರಾಷ್ಟ್ರಪತಿಯವರು ಮಂತ್ರಿ ಪರಿಷತ್ತಿನ ಸಲಹೆ ತಗೋಬೇಕು ಅಂತ ಹೇಳ್ತಿದ್ದಾನೆ. 2ನೇ ಆಪ್ಷನ್ ಏನಿದೆ? ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದ ನಂತರ ಸಾಮಾನ್ಯವಾಗಿ ಸದನದ ಕಲಾಪವನ್ನು ಮುಂದೂಡಲಾಗುತ್ತದೆ. ಆದರೆ ಭಾರತದ ರಾಷ್ಟ್ರಪತಿಗಳು ಅಧಿವೇಶನದಲ್ಲಿರುವ ಸದನವನ್ನು ಮುಂದೂಡಲು ಯಾವುದೇ ನಿರ್ಬಂಧವಿಲ್ಲ ಅಂತ 2ನೇ ಆಪ್ಷನ್ ಹೇಳ್ತಿದ್ದಾನೆ. ಓಕೆನಾ. 2ನೇ ಆಪ್ಷನು ಅದು ಹೇಳ್ತಿದ್ದಾನೆ. ಮತ್ತು 3ನೇ ಆಪ್ಷನ್ ಏನಿದೆ? ಲೋಕಸಭೆಯ ವಿಸರ್ಜನೆಯನ್ನು ಭಾರತದ ರಾಷ್ಟ್ರಪತಿಗಳು ಮಾಡುತ್ತಾರೆ. ಅಸಾಧಾರಣ ಸಂದರ್ಭಗಳನ್ನು ಹೊರತುಪಡಿಸಿ ಅವರು ಮಂತ್ರಿ ಪರಿಷತ್ತಿನ ಸಲಹೆ ಮೇರೆಗೆ ಹಾಗೆ ಮಾಡುತ್ತಾರೆ ಅಂತ ಹೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಏನು? 1ನೇ ಆಪ್ಷನ್ ನೋಡೋಣ ಫಸ್ಟ್. ಭಾರತದ ರಾಷ್ಟ್ರಪತಿಗಳು ಸದನವನ್ನು ಮುಂದೂಡಲು ಮಂತ್ರಿ ಪರಿಷತ್ತಿನ ಅಂದರೆ ಮಂತ್ರಿಮಂಡಲದ ಸಲಹೆ ಅಗತ್ಯವಿರುತ್ತದೆ. ಹೌದು, ಅವರೇನಾದರೂ ಸದನವನ್ನು ಮುಂದೂಡಲು ಮಂತ್ರಿಮಂಡಲದ ಅಗತ್ಯ ಬೇಕು. ಓಕೆ, 1ನೇ ಆಪ್ಷನ್ ರೈಟು. ಹಾಗಾದರೆ 2ನೇದು, ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದ ನಂತರ ಸಾಮಾನ್ಯವಾಗಿ ಸದನದ ಕಲಾಪವನ್ನು ಮುಂದೂಡಲಾಗುತ್ತದೆ. ಆದರೆ ಭಾರತದ ರಾಷ್ಟ್ರಪತಿಗಳು ಅಧಿವೇಶನದಲ್ಲಿರುವ ಸದನವನ್ನು ಮುಂದೂಡಲು ಯಾವುದೇ ನಿರ್ಬಂಧವಿಲ್ಲ. ಅಂದರೆ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದ ನಂತರ ಅಂದರೆ ಫಸ್ಟಲ್ಲಿ ಒಂದ್ಸರಿ ಮುಂದೂಡಿಬಿಡ್ತಾರೆ, ಆ ನಂತರ ಸಾಮಾನ್ಯವಾಗಿ ಸದನದ ಕಲಾಪವನ್ನು ಮುಂದೂಡಲಾಗುತ್ತದೆ. ಓಕೆನಾ, ಒಂದ್ಸರಿ ಮುಂದೂಡಲಾಗ್ತದೆ. ಆದರೆ ಭಾರತದ ರಾಷ್ಟ್ರಪತಿಗಳು ಅಧಿವೇಶನದಲ್ಲಿ ಇರುವ ಸದನವನ್ನು ಮುಂದೂಡಲು ಯಾವುದೇ ನಿರ್ಬಂಧವಿಲ್ಲ, ಪವರ್ ಇರುತ್ತೆ ಅದು ರಾಷ್ಟ್ರಪತಿಗೆ ಅಂತ ಹೇಳ್ತಿದ್ದಾನೆ. 2ನೇ ಆಪ್ಷನ್ ಕೂಡ ರೈಟು. ನೆಕ್ಸ್ಟ್ 3rd ಆಪ್ಷನ್ ಏನಿದೆ? ಲೋಕಸಭೆ ವಿಸರ್ಜನೆಯನ್ನು ಭಾರತದ ರಾಷ್ಟ್ರಪತಿಗಳು ಮಾಡುತ್ತಾರೆ. ಅಲ್ಲ. ಸಾಧಾರಣವಾಗಿ ಸಂದರ್ಭಗಳಲ್ಲಿ ಹೊರತುಪಡಿಸಿ ಅವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಹಾಗೆ ಮಾಡ್ತಾರೆ. ಇಲ್ಲ 3ನೇ ಆಪ್ಷನ್ ನೋಡಂತೇಳ್ರಿ, ಅದಕ್ಕೆ ರಾಂಗ್ ಅನ್ಸುತ್ತೆ. 3ನೇ ಆಪ್ಷನ್ ರಾಂಗ್ ಇರಬೇಕಲ್ಲ. ಒಂದು ನಿಮಿಷ. ಬಿ ರೈಟ್ ಅಂದರೆ 3ನೇ ಆಪ್ಷನ್ ರಾಂಗ್ ಇರಬೇಕು. ಅವರು ಲೋಕಸಭಾ ವಿಸರ್ಜನೆ ಭಾರತ ರಾಷ್ಟ್ರಪತಿಗಳು ಮಾಡ್ತಾರೆ, ರೈಟು.
ಅಸಾಧಾರಣ ಸಂದರ್ಭಗಳನ್ನು ಹೊರತುಪಡಿಸಿ ಅವರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾಡ್ತಾರೆ. ಪ್ರಸ್ತುತ ಸರ್ಕಾರದ ಬಹುಮತ ಸಾಬೀತುಪಡಿಸುವ ಸಾಧ್ಯವಾಗದಿದ್ದರೆ ರಾಷ್ಟ್ರಪತಿಗಳು ತಮ್ಮ ವಿವೇಚನೆ ಮೇರೆಗೆ ಅನ್ನು ಮಾಡ್ತಾರೆ. ಒಂದೇ ಅಂಶ ನೋಡೋಣ. ಸಂವಿಧಾನದ 85ನೇ ವಿಧಿಯಲ್ಲಿ ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಸದನಗಳ ಅಥವಾ ಸಂಸತ್ತಿನ ಸದನವನ್ನು ಮುಂದೂಡಬಹುದು. ಅಂತಹ ಮುಂದೂಡಿಕೆಯನ್ನು ಮಂತ್ರಿಮಂಡಲದ ಸಲಹೆ ಮೇರೆಗೆ ಅಗತ್ಯವಿರುತ್ತದೆ. ಇದು ಕೂಡ ಅಗತ್ಯವಿರುತ್ತದೆ. ಸರಿಯಾಗಿದೆಯಲ್ಲ, ಅಂದರೆ 3 ಹೇಳಿಕೆ ಕೂಡ ಸರಿ ಇದ್ದಾವೆ ಈಗ, ಬಟ್ ಅದರಲ್ಲಿ ಆಪ್ಷನ್ನಲ್ಲಿ ಇಲ್ಲ. ಓಕೆನಾ, ಇದರಲ್ಲಿ 3 ಹೇಳಿಕೆಗಳು ಕೂಡ ರೈಟ್ ಇದ್ದಾವೆ ಇದರಲ್ಲಿ. ಓಕೆನಾ. ನೆಕ್ಸ್ಟ್ 8ನೇ ಕ್ವಶನು. 8. ಭಾರತೀಯ ಸಂಸತ್ನಲ್ಲಿ ಹಣಕಾಸು ಮಸೂದೆಗೆ ಮತ್ತು ಹಣ ಮಸೂದೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 8ನೇ ಕ್ವಶನ್ ಏನಿದೆ, ಫೈನಾನ್ಸ್ ಬಿಲ್ ಆ್ಯಂಡ್ ಮನಿ ಬಿಲ್ ಬಗ್ಗೆ ಕೇಳಿದ್ದೇನೆ. ಫೈನಾನ್ಸ್ ಬಿಲ್ ಆ್ಯಂಡ್ ಮನಿ ಬಿಲ್ ಬಗ್ಗೆ ಕ್ವಶನ್ ಬಂದಿದೆ. ಓಕೆನಾ. ಲೋಕಸಭೆ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಪರವಾನಗಿ ನೀಡಿದಾಗ ಅದು ಮಸೂದೆಯನ್ನು ತಿದ್ದುಪಡಿ ಮಾಡಬಹುದು ಅಥವಾ ತಿರಸ್ಕರಿಸಬಹುದು. ಓಕೆನಾ, ಒಂದೇ ಆಪ್ಷನ್. ಓಕೆನಾ. ನೆಕ್ಸ್ಟ್ 2ನೇದು, ಲೋಕಸಭೆಯ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ರವಾನಿಸಿದಾಗ ಅದು ಮಸೂದೆಯನ್ನು ತಿದ್ದುಪಡಿ ಮಾಡಲು ಅಥವಾ ತಿರಸ್ಕರಿಸಲು ಸಾಧ್ಯವಿಲ್ಲ. ಓಕೆನಾ. 2ನೇ ಆಪ್ಷನ್ನು, ಲೋಕಸಭೆಯ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ರವಾನಿಸಿದಾಗ ಅದು ಮಸೂದೆಯನ್ನು ತಿದ್ದುಪಡಿ ಮಾಡಲು ಅಥವಾ ತಿರಸ್ಕರಿಸಲು ಸಾಧ್ಯವಿಲ್ಲ, ಅದು ಶಿಫಾರಸುಗಳನ್ನು ಮಾತ್ರ ಮಾಡಬಹುದು. ಹೌದು. ಓಕೆನಾ, ಇದು 2ನೇ ಆಪ್ಷನ್ ರೈಟು. ನೆಕ್ಸ್ಟ್, ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದರೆ ಹಣಕಾಸು ಮಸೂದೆಗೆ ಜಂಟಿ ಅಧಿವೇಶನವನ್ನು ಇರುವುದಿಲ್ಲ, ಆದರೆ ಹಣಕಾಸು ಮಸೂದೆಗೆ ಜಂಟಿ ಅಧಿವೇಶನ ಅಗತ್ಯವಾಗುತ್ತದೆ ಅಂತ 3rd ಆಪ್ಷನ್ ಕೂಡ ಕೊಟ್ಟಿದ್ದೇನೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅಂದರೆ 2 ಹೇಳಿಕೆಗಳು ಸರಿ. ಯಾವ್ಯಾವುದು ಸರಿ ಅಂತಂದರೆ, ಈಗ 1ನೇ ಸ್ಟೇಟ್ಮೆಂಟು ಸರಿ. ಓಕೆನಾ. 2ನೇ ಸ್ಟೇಟ್ಮೆಂಟ್ ಕೂಡ ಸರಿ, 3rd ರಾಂಗು. ಯಾಕಂತ ಕೆಳಗೆ ಎಕ್ಸ್ಪ್ಲೇನ್ ಇದೆ. ಓಕೆನಾ. ನಮ್ಮ ಮೇಲಿದ್ದು ಹೇಳಲ್ಲ, ಯಾವ ರಾಂಗ್ ಅಂತ ಕೇಳ್ತೀನಿ. ಜಂಟಿ ಸಭೆ, ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವಿನ ಭಿನ್ನಾಭಿಪ್ರಾಯಗಳಿದ್ದರೆ ಹಣಕಾಸು ಮಸೂದೆಗೆ ಜಂಟಿ ಸಭೆ ನಡೆಸಲು ಅವಕಾಶವಿಲ್ಲ. ಅಲ್ಲಿ ಅವಕಾಶವಿದೆ ಜಂಟಿ ಸಭೆ ನಡೆಸಲು ಅಂತ ಕೊಟ್ಟಿದ್ದ, ಹಾಗಿರೋದ್ರಿಂದ ಅವಕಾಶವಿಲ್ಲ. ಇಷ್ಟೇ ನಿಮ್ಮದು, ಇಷ್ಟರಲ್ಲೇ ಟ್ರ್ಯಾಪ್ ಮಾಡಿ ಹೊಸಿತಾನೆ. ಅವಕಾಶ ಇದೆ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ರಾಂಗು. ಅವಕಾಶ ಇಲ್ಲ ಅದಕ್ಕೆ. ಓಕೆ. ಹಣಕಾಸು ಮಸೂದೆ ಅಥವಾ ಸಾಮಾನ್ಯ ಮಸೂದೆಗೆ ಯಾವುದೇ ವ್ಯತ್ಯಾಸಗಳನ್ನು ಪರಿಹರಿಸಲು ಜಂಟಿ ಸಭೆಯನ್ನು ಕರೆಯಬಹುದು. ಅಂದರೆ ಹಣಕಾಸು ಮಸೂದೆ ಅಥವಾ ಸಾಮಾನ್ಯ ಮಸೂದೆಗೆ ಯಾವುದೇ ವ್ಯತ್ಯಾಸವನ್ನು ಪರಿಹರಿಸಲು ಜಂಟಿ ಸಭೆಯನ್ನು ಕರೆಯಬಹುದು. ಆದರೆ ಲೋಕಸಭೆ ಮತ್ತು ರಾಜ್ಯಸಭೆ ನಡುವಿನ ಭಿನ್ನಾಭಿಪ್ರಾಯಗಳಿದ್ದರೆ ಹಣಕಾಸು ಮಸೂದೆಗೆ ಜಂಟಿ ಸಭೆಯನ್ನು ಕರೆಯಲು ಅವಕಾಶವಿಲ್ಲ. ಇಷ್ಟೇ ಕ್ವಶನ್. ಬೇರೆದು ಕರಿಬೋದು, ಆದರೆ ಹಣಕಾಸು ಮಸೂದೆಗೆ ಇಲ್ಲ ಅಂತ. ಓಕೆನಾ. ಇದರಲ್ಲಿ ಅವರೇನಾದರೂ ಹಣಕಾಸು ಮಸೂದೆಯನ್ನು 2ನೇ ಆಪ್ಷನ್, ಲೋಕಸಭೆ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸಿದಾಗ ಅವರು 14 ದಿನ ಮಾತ್ರ ಬದಲಾವಣೆ, ಇದು PSI ಗ್ರೂಪ್ ಸಿ ಜಾಗೃತರ ಕ್ವಶನ್ ಆಗಿಬಿಟ್ಟಿದೆ ಇದು. ಓಕೆ. 14 ದಿನ ಅಂತಂದು. ಓಕೆ. 14 ದಿನ ಮಾತ್ರ ಬದಲಾವಣೆಗಳನ್ನು ಸೂಚಿಸಬಹುದು. ಅದು ಲೋಕಸಭೆಯು ಸ್ವೀಕರಿಸಬಹುದು ಅಥವಾ ಅದನ್ನ ತಿರಸ್ಕರಿಸಬಹುದು. ಈ ಥರ ಮಾಡ್ರಿ ಅಂತಂದು ಏನಾದರೂ ರಾಜ್ಯಸಭೆ ಲೋಕಸಭೆಗೆ ಹೇಳಿದ್ರೆ ನೋಡಂತಾಗ ಅಂತ ಹೇಳ್ತಾರೆ ಅವ್ರು, ಅಷ್ಟೇ. ಕಂಪಲ್ಸರಿ ಮಾಡೋದಿಲ್ಲ. ಓಕೆನಾ. ಆ ಥರ ತಿದ್ದುಪಡಿ ಮಾಡಲು ಅವ್ರಿಗೆ ತಿರಸ್ಕರಿಸಲು ಅವಕಾಶವಿರೋದಿಲ್ಲ, ಶಿಫಾರಸು ಕೂಡ ಮಾಡ್ಬೋದು ಅವರು, ಅಷ್ಟೇ. ನೆಕ್ಸ್ಟ್ 9th ಕ್ವಶನ್, 2022 ಕ್ವಶನು. ಉಪ ಸ್ಪೀಕರ್ ಬಗ್ಗೆ ಕೇಳಿದಾನೆ. ಓಕೆನಾ. 9th ಕ್ವಶನ್ ಏನು ಕೇಳಿದಾನೆ, ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಕೇಳಿದಾನೆ. ಓಕೆ. ಇದು ಲೋಕಸಭೆಯಲ್ಲಿನ ಕಾರ್ಯವಿಧಾನ ಮತ್ತು ವ್ಯವಹಾರ ನಡುವಿನ ನಡವಳಿಕೆ ನಿಯಮಗಳ ಪ್ರಕಾರ ಉಪಸಭಾಪತಿ ಚುನಾವಣೆಯನ್ನು ಸ್ಪೀಕರ್ ನಿಗದಿಪಡಿಸಿದ ದಿನಾಂಕದಂದು ನಡೆಸಬೇಕು. ಲೋಕಸಭೆಯ ಉಪಸಭಾಪತಿ ಅಭ್ಯರ್ಥಿಯ ಆಯ್ಕೆ ಪ್ರಮುಖ ವಿರೋಧ ಪಕ್ಷದ ಅಥವಾ ಆಡಳಿತ ಪಕ್ಷದಿಂದ ಆಗಿರಬೇಕು ಎಂಬ ಕಡ್ಡಾಯ ನಿಬಂಧನೆ ಇದೆ. ನೆಕ್ಸ್ಟ್, ಇದು 2ನೇ ಆಪ್ಷನ್ನು. 3ನೇ ಆಪ್ಷನ್ನು, ಸದನದ ಅಧ್ಯಕ್ಷತೆ ವಹಿಸುವಾಗ ಉಪಸಭಾಪತಿಗೂ ಸ್ಪೀಕರ್ಗಿರುವಂತೆಯೇ ಅಧಿಕಾರವಿರುತ್ತದೆ ಮತ್ತು ಅವರ ತೀರ್ಪುಗಳ ವಿರುದ್ಧ ಯಾವುದೇ ಮೇಲ್ಮನವಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಇದು 4ನೇ ಆಪ್ಷನ್ನು. ಉಪಸಭಾಪತಿಯು ನೇಮಕಕ್ಕೆ ಸಂಬಂಧಿಸಿದ ಪದ್ಧತಿ ಎಂದರೆ ಸ್ಪೀಕರ್ ನಿರ್ಣಯವನ್ನು ಮಂಡಿಸುತ್ತಾರೆ ಮತ್ತು ಪ್ರಧಾನಮಂತ್ರಿಗಳು ಅದನ್ನು ಅನುಮೋದಿಸುತ್ತಾರೆ ಅಂತ ಹೇಳ್ತಿದ್ದಾನೆ. ಈ 4 ಆಪ್ಷನ್ನಲ್ಲಿ ಎಷ್ಟು ಹೇಳಿಕೆಗಳು ಸರಿ ಅಂತ ಹೇಳ್ಬೇಕೀಗ. 2022ರ ಪ್ರಶ್ನೆ. ಇದರಲ್ಲಿ 1ನೇದೇನಿದೆ, ಲೋಕಸಭೆಯಲ್ಲಿ ಕಾರ್ಯವಿಧಾನ ಮತ್ತು ವ್ಯವಹಾರ ನಡುವಿನ ನಿಯಮಗಳ ಪ್ರಕಾರ ಉಪಸಭಾಪತಿಯು ಚುನಾವಣೆಯನ್ನು ಸ್ಪೀಕರ್ ನಿಗದಿಪಡಿಸಿದ ದಿನಾಂಕದಂದು ನಡೆಸಬೇಕು. ಹೌದು, 1ನೇ ಆಪ್ಷನ್ ರೈಟು. 3ನೇ ಆಪ್ಷನ್ ಕೂಡ ರೈಟ್ ಅಂತ ಹೇಳ್ತೀನಿ. ಓಕೆನಾ. ಸದನದ ಅಧ್ಯಕ್ಷತೆ ವಹಿಸುವ ಉಪಸಭಾಪತಿಗೂ ಸ್ಪೀಕರ್ ಅಂತೆ ಅಧಿಕಾರವಿರುತ್ತದೆ. ಅವರು ತೀರ್ಪಿನ ವಿರುದ್ಧ ಯಾವುದೇ ಮೇಲ್ಮನವಿ ಇರೋದಿಲ್ಲ. ಹಾಗಿರೋದ್ರಿಂದ 2ನೇ ಆಪ್ಷನ್ ಕೂಡ ರೈಟು. ಹಾಗಾದರೆ 3ನೇ ಆಪ್ಷನ್ ಕೂಡ ರೈಟ್. 2 ಮತ್ತು 4 ಯಾಕೆ ರಾಂಗ್ ಅಂತ ನೋಡೋದಾದರೆ
ಎರಡನೇದ್ರ ಹಂಗೆ ನೋಡ್ರಿ. ಲೋಕಸಭೆಯ ಉಪಸಭಾಪತಿ ಅಭ್ಯರ್ಥಿಯು ಆಯ್ಕೆಯ ಪ್ರಮುಖ ವಿರೋಧ ಪಕ್ಷದ ಅಥವಾ ಆಡಳಿತ ಪಕ್ಷದಿಂದ ಆಗಿರಬೇಕು ಎಂಬುದು ಯಾವುದೇ ಕಡ್ಡಾಯವಿಲ್ಲ. ಅಲ್ಲಿ ಕಡ್ಡಾಯವಿದೆ ಅಂತ ಹೇಳಿದ್ರು. ಓಕೆನಾ. 4ನೇದು ಯಾಕೆ ತಪ್ಪಿದೆ? ಸ್ಪೀಕರ್ ಚುನಾವಣೆ ನಡೆದ ತಕ್ಷಣ ಲೋಕಸಭೆಯ ಉಪಸಭಾಪತಿಯನ್ನು ತನ್ನ ಸದಸ್ಯರಿಂದ ಆಯ್ಕೆ ಮಾಡುತ್ತಾನೆ. ಸ್ಪೀಕರ್ ಅವರು ಆಯ್ಕೆಯಾಗಿ ನಿರ್ಣಯವನ್ನು ಮಂಡಿಸುವ ಮತ್ತು ಪ್ರಧಾನಮಂತ್ರಿಗಳು ಅದನ್ನು ಅನುಮೋದಿಸುವ ಯಾವುದೇ ನಿಬಂಧನೆಯನ್ನು ಸ್ಥಾಪಿಸಲು ಪದ್ಧತಿ ಇಲ್ಲ. ಅದಕ್ಕಾಗಿ 4ನೇ ಆಪ್ಷನ್ ಕೂಡ ರಾಂಗ್ ಆಗಿದೆ. 10ನೇ ಕ್ವಶನ್. ಓಕೆನಾ. 50 ಕ್ವಶನ್ನಲ್ಲಿ 10ನೇ ಕ್ವಶನ್. ಇವಾಗ 10ನೇ ಕ್ವಶನ್ ಮಾಡಿ ಸ್ಟಾಪ್ ಮಾಡ್ತೀನಿ. ನಂದು ಸ್ವಲ್ಪ ಏನೋ ಬೇರೆ ಕಡೆ ಹೋಗೋದಿದೆ. ಉಳಿದ ಕ್ವಶನ್ ನಾನು ನೆಕ್ಸ್ಟ್ ಟೈಮು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ. ಹಾಗೆ ಇದ್ರದ್ದು ನಮಗೆ PDF ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಟೆಲಿಗ್ರಾಮ್ ಲಿಂಕಲ್ಲಿ ಅಲ್ಲಿ ಹೋದರೆ ನಿಮಗೆ PDF ಸಿಗುತ್ತೆ. ಆಮೇಲೆ ಟಾರ್ಗೆಟ್ ಗ್ರೂಪಿಗೆ 100 ಡೇಸ್ ಟಾರ್ಗೆಟ್ ಗ್ರೂಪಿಗೆ ನೀವೇನಾದರೂ ಸೇರಬೇಕಂತ ಅನಿಸಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಟೆಕ್ಸ್ಟ್ ಮಾಡಿದರೆ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದಕ್ಕೆ ಪೇಡ್ ಇರುತ್ತೆ. ಅಲ್ಲಿಂದ 500 ಪೇಡ್ ಇರುತ್ತೆ. ಅದು ಇವಾಗಲೇ ಹೇಳಿದೆ ನೋಡಿರಿ, 500 ಪೇಡ್ ಇರುತ್ತೆ. ಅಲ್ಲಿಂದ ನಿಮ್ಮನ್ನು ಕರ್ಕೊಳ್ತಾರೆ. ಆ ಗ್ರೂಪಿಗೆ ನೀವು ಪೇ ಮಾಡಿದರೆ ಅದನ್ನ ಗ್ರೂಪಿಗೆ ಸೇರಿಸ್ಕೊಳ್ತಾರೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಬಂದು ಟೆಕ್ಸ್ಟ್ ಮಾಡಿ ಜಾಯ್ನ್ ಆಗಿ. ಓಕೆ. 10ನೇ ಕ್ವಶನು. ಭಾರತ ಸಂವಿಧಾನವು ಸಚಿವರನ್ನು 4 ಶ್ರೇಣಿಗಳಾಗಿ ವರ್ಗೀಕರಿಸುತ್ತದೆ. ಅವುಗಳೆಂದರೆ ಸಂಪುಟ ಸಚಿವರು, ಸ್ವಾತಂತ್ರ್ಯ ಉಸ್ತುವಾರಿ ರಾಜ್ಯ ಸಚಿವರು ಮತ್ತು ಉಪಸಚಿವರು ಅಂತ. 2ನೇ ಆಪ್ಷನ್. ಪ್ರಧಾನಮಂತ್ರಿಗಳು ಸೇರಿದಂತೆ ಕೇಂದ್ರ ಸರ್ಕಾರದಲ್ಲಿ ಒಟ್ಟು ಸಚಿವರ ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರಬಾರದು ಅಂತ ಹೇಳ್ತಿದ್ದಾರೆ. ಇದಂತರೂ PC ಎಕ್ಸಾಮಲ್ಲಿ, ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ KPSC ಗ್ರೂಪ್ ಸಿ ಎಷ್ಟು ಸರಿ ಬಂದಿದೆ ಲೆಕ್ಕನೇ ಇಲ್ಲ. ಇದು 15% ಅನ್ನೋದು. ಓಕೆನಾ. 91ನೇ ತಿದ್ದುಪಡಿ ಮೂಲಕ ಬರ್ತಿದ್ದು ಅದು ಎಷ್ಟು ಸರಿ ಬಂದಿದೆ ಲೆಕ್ಕನೇ ಇಲ್ಲ. ಆ ಥರ ಬಂದಿದೆ. ಓಕೆನಾ. ಈಗ 10ನೇ ಕ್ವಶನ್ ಅಲ್ವಾ ಇದು. 10ನೇ ಕ್ವಶನಲ್ಲಿ ಎಷ್ಟು ಹೇಳಿಕೆ ರೈಟ್ ಅಂದರೆ 2ನೇ ಹೇಳಿಕೆ ಮಾತ್ರ ರೈಟ್. 1ನೇದು ಯಾಕೆ ರಾಂಗ್ ಅಂತ ಹೇಳ್ತೀನಿ. 1ನೇ ಹೇಳಿಕೆ ತಪ್ಪು. ಭಾರತ ಸಂವಿಧಾನದಲ್ಲಿ ಮಂತ್ರಿಮಂಡಳಿ ಯಾವುದೇ ವರ್ಗೀಕರಣವಿಲ್ಲ. ಅಲ್ಲಿ ಹೇಳಿದ್ರಲ್ವ 4 ವರ್ಗೀಕರಣ, ಯಾವುದೇ ವರ್ಗೀಕರಣ ಮಾಡಿರೋದಿಲ್ಲ. ಓಕೆನಾ. 74ನೇ ವಿಧಿಯು ರಾಷ್ಟ್ರಪತಿಗೆ ಸಹಾಯ ಮಾಡುವ ಮತ್ತು ಸಲಹೆ ನೀಡುವ ಪ್ರಧಾನಮಂತ್ರಿಗಳ ನೇತೃತ್ವದ ಮಂತ್ರಿಮಂಡಳಿಯನ್ನು ಹೊಂದಿರುತ್ತದೆ ಮತ್ತು ಅವರು ತಮ್ಮ ಕಾರ್ಯಗಳನ್ನು ನಿರ್ವಹಿಸುವಾಗ ಅಂತಹ ಸಲಹೆಗಳ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ ಎಂದು ಮಾತ್ರ ಹೇಳುತ್ತದೆ. ಓಕೆನಾ. ಅದು 4 ರೀತಿ ಹೇಳಿದ್ರಲ್ಲ, 4 ರೀತಿ ವರ್ಗೀಕರಣ ಮಾಡಿಲ್ಲ. ಓಕೆನಾ. 2ನೇ ಹೇಳಿಕೆ. ಸಂವಿಧಾನದ 91ನೇ ತಿದ್ದುಪಡಿ ಕಾಯ್ದೆ ಮೂಲಕ 2003ರಲ್ಲಿ 75ನೇ ವಿಧಿಗೆ ತಿದ್ದುಪಡಿ ಮಾಡಿ ಅದನ್ನು ಮಂತ್ರಿಮಂಡಲವು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಮೀರಬಾರದು ಅಂತ ಹೇಳಿರ್ತಾರೆ. ಆಗಿರೋದ್ರಿಂದ 2ನೇ ಆಪ್ಷನ್ ಮಾತ್ರ ಸರಿ. ಓಕೆನಾ. ಇನ್ನೂ 50 ಕ್ವಶನ್ಸ್ ಇದ್ದಾವೆ. 50 ಕ್ವಶನ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಓಕೆನಾ. ಇವನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ ನಿಮಗೆ. ಓಕೆ. ಇವತ್ತು 10 ಕ್ವಶನ್ಸ್ಗೆ ಸಾಕು. ನೆಕ್ಸ್ಟ್ ಟೈಮು ಉಳಿದದೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕ್ಲಾಸಿಗೆ 100 ಡೇ ಅದಕ್ಕೆ ಜಾಯ್ನ್ ಆಗೋರಿದ್ರೆ ಅಲ್ಲಿ ಬಂದು ಟೆಕ್ಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.